ಪಾಠಗಳು. ಆದ್ರೆ ಈಗ ಗೊತ್ತಾಗ್ತಿದೆ ಆ ಪಾಠಲ್ಲಿ ಒಂದು ಹಾರ್ಟ್ ಇದೆ ಅಂತ. ನನ್ಗೂ ಹೃದಯ ಇದೆ, ನಿನ್ಗೋಸ್ಕರ ಕಾಯ್ತಾ ಇದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೇಫ್ ಆಗಿ ಬಂದ್ ಸೆಟ್ಲ್ ಆಗು. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ ಬಿಟ್ಬಿಡು. ಹೇಗೆ ಬಿಡ್ಲಿ? ಬೆಳಗ್ಗೆ ಎದ್ರೆ ಸಾಕನ್ನು ಏನೋ ಹುಡುಕ್ತಾ ಇರುತ್ತೆ. ಏನ್ ಹುಡುಕ್ತಿದೆ ಅಂತ ಫಾಲೋ ಮಾಡಿದ್ರೆ ಕರ್ಕೊಬಂದು ನಿನ್ ಮುಂದೆ ನಿಲ್ಸುತ್ತೆ. ವರದ ಯಾವತ್ತು ಕನ್ನಡಿ ಮುಂದೆ ನಿಂತವನೇ ಅಲ್ಲ, ಆದ್ರೂ ನಿಂತ್ಕೋಬೇಕು ಅನ್ಸುತ್ತೆ. ತಂಗಾಳಿಯಲ್ಲಿ ಒಂಟಿಯಾಗಿ ನಡಿಬೇಕು ಅನ್ಸುತ್ತೆ. ಬಾತ್ರೂಮಲ್ಲಿ ಜೋರಾಗಿ ಹಾಡೇಳ್ಬೇಕು ಅನ್ಸುತ್ತೆ. ಮಚ್ಚೆ ಹೇಳ್ತಿರ್ತಾನೆ, ಯಾವಲ್ಲೂ ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತೀನಂತೆ. ಯಾಕೆ ಹೀಗಾಗತ್ತೆ? ಈ ಹೊಡೆದ ಯಾವತ್ತು ಹತ್ತೋನೇ ಇಲ್ಲ ಕಣೆ, ಆದ್ರೂ ಕಣ್ಣುತ್ತೆ ಆಗತ್ತೆ. ಏನೋ ಒಂಥರ ಸಂಕಟ ಆಗತ್ತೆ, ಹೃದಯ ತುಂಬಾ ಭಾರ. ನೀನ್ ಗಟ್ಟಿಯಾಗಿ ತಗೊಂಡು ಏನೇನೋ ಹೇಳ್ಬೇಕು ಅನ್ಸುತ್ತ. ಏನೇ ಮಾಡ್ಲಿ, ನನ್ಗೆ ಗೊತ್ತಿಲ್ಲದ ನೀನು ಹುಚ್ಚಿನ ತರ ಹಚ್ಕೊಬಿಟ್ಟಿದ್ದೀನಿ. ನನ್ನ ಹೃದಯದ ಒಳಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಅಲ್ಸಕ್ಕಾಗ್ದಿರೋಷ್ಟು ನಿನ್ನ ಹೆಸರನ್ನು ಕೀಚ್ಕೊಬಿಟ್ಟಿದ್ದೀನಿ. ಹೇಗೆ ಬಿಡ್ಲಿ? ಪ್ರಪಂಚದಲ್ಲಿ ಎಲ್ಲಾ ಚಟ್ಗಳಿಗಿಂತ ಕೆಟ್ಟ ಚಟ ಅಂದ್ರೆ ಈ ಪ್ರೀತಿನೇ ಇರ್ಬೇಕು. ಯಾಕಂದ್ರೆ ಸಿಗರೆಟ್ ಸೇದೋದ ಕುಡಿಯೋದ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೋದು. ಯಾವಳಿಗಾದ್ರೂ ಒಂದ್ಸಲ ಮನ್ಸು ಕೊಟ್ರೆ ಮಣ್ಣಲ್ಲಿ ಮರೆಯಾಗೋವರೆಗೂ ಮರೆಯೋದಕ್ಕೆ ಆಗೋದಿಲ್ಲ ಕಣೆ. ಅರ್ಥ ಮಾಡ್ಕೊಳೆ. ಕೊನೆದಾಗ ಒಂದು ಮಾತು ಹೇಳ್ತೀನಿ ಕೇಳು. ಪ್ರಪಂಚದಲ್ಲಿರೋ ಪ್ರೇಮಿಗಳೆಲ್ಲ ಹೇಳ್ತಾರೆ, 7 ಜನ್ಮಕ್ಕೂ ನೀನೇ ನನ್ನ ಪ್ರೇಮಿ ಆಗಿರ್ಬೇಕು, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಿರ್ಬೇಕು ಅಂತ. ಅದ್ಯಾವ್ದು ನಂಗೆ ಗೊತ್ತಿಲ್ಲ ಕಣೆ. ಆದ್ರೆ ಒಂದಂತೂ ಸತ್ಯ, ಆ 7 ಜನ್ಮದ ಪ್ರೀತಿನ ಇದೊಂದೇ ಜನ್ಮದಲ್ಲಿ ಕೊಡ್ತಾನೆ ಕಣೆ ಈ ವಾರ್ದ. ಅಷ್ಟು ಪ್ರೀತಿಸ್ತೀನಿ ನಾನು ನಿನ್ನ. ಅರ್ಥ ಮಾಡ್ಕೊಳೆ. ಮೊದಲು ನೀನ್ ನನ್ನ ಅರ್ಥ ಮಾಡ್ಕೋ. ನನಗ್ ನೀನಂದ್ರೆ ಇಷ್ಟ ಇಲ್ಲ.